ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಆಸೆಯಿಂದ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಅವಳಿಗಾಗಿರೋ ಮೋಸದ ಬಗ್ಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಕುಸುಮ ಅವ್ರ ಮನೆಗೆ ಬರ್ತಾಳೆ. ಕುಸುಮ ಅವರು ಮೀನಾ ಸಪ್ಪಗಿರೋದನ್ನು ನೋಡಿ ಏನಾಯ್ತು ಅಂತ ಕೇಳಿದಾಗ ಮೀನಾ ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ. ಅಷ್ಟರಲ್ಲಿ ಕನಕ ಅಗ್ರಿಮೆಂಟ್ ಅನ್ನ ನೋಡಿ, ಏನಕ್ಕ ನೀನು ಓದಿ ಸೈನ್ ಮಾಡ್ಬೇಕಿತ್ತು ಅಂತೇಳಿ ಹೇಳ್ತಾಳೆ. ಆಗ ಕುಸುಮ ಅವರು ಹೇಳ್ತಾರೆ, ನೀನ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೆ, ನಿಂಗೆ ಈ ತರ ಮೋಸ ಮಾಡಿದಾರಲ್ಲ, ಅವ್ರು ಒಳ್ಳೇದಾಗಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಆಗ ಮಂಜ ಹೇಳ್ತಾನೆ, ಏನಕ್ಕ ಇಷ್ಟೆಲ್ಲ ಆದ್ರೂ ಸುಮ್ಮನೆ ಇದೆಯಲ್ಲ, ಬಾ ಅಕ್ಕ ನಂಗೆ ಫೋನ್ ಮಾಡ್ಬೇಕಿತ್ತು ತಾನೆ, ಇವಾಗ ಬಾ ಹೋಗೋಣ, ನಾವೇನು ಅಂತ ಕೇಳೋಣ ಅಂತ ಹೇಳಿದ್ದಕ್ಕೆ, ಈಗ ಹೋದ್ರೆ ಏನು ಪ್ರಯೋಜನ ಇಲ್ಲ ಕಣೋ, ಆ ಮ್ಯಾನೇಜರ್ ನಾ ಹೇಳೋ ಮಾತೇ ಕೇಳ್ತಿಲ್ಲ ಅಂತೇಳಿ ಹೇಳ್ತಾರೆ ಮೀನಾ. ಈಗ ನಾವ್ ಅಲ್ಲಿ ಹೋಗಿ ಏನ್ ಮಾಡೋದು, ಅಲ್ಲಿ ಹೋದ್ರೆ ಅವ್ನು ಇದೇ ಪತ್ರ ನೋಡ್ತಾನೆ, ಇನ್ನೂ ಜಾಸ್ತಿ ಏನಾದ್ರು ನಾವು ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟು ಅಂತ ಹೇಳ್ತಾನೆ ಅಂತೇಳಿ ಮೀನಾ ಹೇಳ್ತಾಳೆ. ನೀನ್ ನೋಡಿ ಸೈನ್ ಮಾಡ್ಬೇಕಿತ್ತಲ್ವಾ ಅಂತೇಳಿ ಕನಕ ಕೇಳಿದಾಗ ಮೀನಾ ಹೇಳ್ತಾರೆ, ನಾನು ಮಾಮೂಲಿ ಅಗ್ರಿಮೆಂಟ್ ಅಲ್ವಾ ಅಂತ ಸೈನ್ ಮಾಡಿದೆ, ಅದು ಅಲ್ಲದೆ ಅಗ್ರಿಮೆಂಟ್ ಕಾಪಿನಲ್ಲಿ ಒಂದು ಸ್ವಲ್ಪ ಖಾಲಿ ಸ್ಪೇಸ್ ಬಿಟ್ಟಿದ್ರು, ಅದೇ ತಪ್ಪಾಯ್ತು, ಯಾಕೆ ಅಂತ ನಾನು ಅವಾಗಲೇ ಪ್ರಶ್ನೆ ಮಾಡಿದ್ರೆ ಹಿಂಗಾಗ್ತಿರ್ಲಿಲ್ಲ ಅಂತೇಳಿ ಹೇಳ್ತಾರೆ ಮೀನಾ. ಹೀಗೂ ಎಲ್ಲ ಮೋಸ ಮಾಡ್ತಾರಾ ಅಂತ ಹೇಳಿ ಕನಕ ಅವ್ರು ಹೇಳ್ತಿರ್ಬೇಕಾರೆ, ಹ್ಞೂ ಕಣೆ, ಏನೋ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಮೀನಾ ಹೇಳ್ತಾರೆ. ಆಗ ಕುಸುಮ ಅವ್ರು ಹೇಳ್ತಾರೆ, ಹೌದು ಈ ವಿಷಯ ನೀನಿನ್ನು ಅಳಿಯಂದ್ರಿಗೆ ಹೇಳಿಲ್ವಾ ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡಿದಾಗ, ಇಲ್ಲಮ್ಮ ಅವ್ರಿಗಿನ್ನೂ ಹೇಳಿಲ್ಲ, ಅವ್ರಿಗೇನಾದ್ರೂ ಗೊತ್ತಾದ್ರೆ ಈ ಮ್ಯಾನೇಜರ್ ಮೇಲೆ ತಕ್ಷಣ ಕೋಪ ಮಾಡ್ಕೊಂಡು ಏನಾದ್ರು ಮಾಡಿದ್ರೆ ಅಂತ ಭಯ ಆಗ್ತಿದೆ ಅಂತೇಳಿ ಹೇಳ್ತಾಳೆ. ಆಗ ಕುಸುಮ ಅವ್ರು ಹೇಳ್ತಾರೆ, ಅದು ಸರಿನೇ, ಚಿಕ್ಕ ಚಿಕ್ಕ ವಿಷಯಕ್ಕೂ ಅವರು ತುಂಬಾ ಕೋಪ ಮಾಡ್ಕೋತಾರೆ, ಅದು ಅಲ್ಲದೆ ನಿಂಗೆ ಅನ್ಯಾಯವಾಗಿದೆ ಅಂತ ಗೊತ್ತಾದ್ರೆ ಅವ್ರು ಸಹಿಸಲ್ಲ ಅಂತೇಳಿ ಹೇಳ್ತಾರೆ. ಬಾವಾಗ ಹೆಂಗಿದ್ರು ವಿಷಯ ಗೊತ್ತಾಗುತ್ತೆ ಅಲ್ವಾ ಅಕ್ಕ ಅಂತೇಳಿ ಮಂಜ ಹೇಳ್ತಿರ್ಬೇಕಾದ್ರೆ ಮೀನಾ ಹೇಳ್ತಾಳೆ, ಅದು ಹೌದು, ಹೆಂಗಾದ್ರೂ ಮಾಡಿ ಅವ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾವು ದುಡ್ಡಿಗೆ ಅರೇಂಜ್ ಮಾಡ್ಬೇಕು ಅಂತ ಹೇಳ್ತಾಳೆ. ಏನಕ್ಕ ಮಾಡೋದು ಅಂತೇಳಿ ಕನಕ ಹೇಳ್ತಾ ಇರ್ಬೇಕಾದ್ರೆ ಮೀನಾ ಅವ್ರು ಹೇಳ್ತಾರೆ, ಅದೇ ನಂಗೂ ಗೊತ್ತಾಗ್ತಾ ಇಲ್ಲ, ಫೈನಾನ್ಷಿಯರ್‌ಗೆ ಬೇರೆ ನಾನು ನಾಳೆನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ, ಅವ್ರು ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ ಮೀನಾ. ನಾನೇನು ಕರ್ಮ ಮಾಡಿದ್ದೀನೋ ಏನೋ ಗೊತ್ತಿಲ್ಲ, ಏನು ಮಾಡೋಕೆ ಹೋದ್ರು ನನ್ನ ಮೇಲೆ ಏನಾದರೂ ಬರ್ತಾ ಇರುತ್ತೆ ಅಂತ ಮೀನಾ ಹೇಳ್ತಾ ಇರ್ಬೇಕಾದ್ರೆ ಮಂಜ ಹೇಳ್ತಾನೆ, ಇದು ನೋಡಿದ್ರೆ ಪ್ಲಾನ್ ಮಾಡಿ ನಿನ್ನನ್ನು ಬೇಕು ಅಂತ ಸಿಕ್ಕಾಕ್ಸ್ದಂಗಿದೆ ಅಲ್ವಾ ಅಂತೇಳಿ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ನಾ ಹೂ ಕಟ್ಟಿದ್ನಾ, 4 ಮನೆ ಕೊಟ್ಟದ್ನಾ ಅಂತೇಳಿ ಸುಮ್ಮನೆ ಇರೋದು ಬಿಟ್ಬಿಟ್ಟು ಡೆಕೋರೇಷನ್ ಕೆಲಸ ಒಪ್ಪಿಸ್ಕೊಂಡು ಬೇಕಿತ್ತಾ ನನಗೆ, ಅದು ಅಲ್ಲದೆ ನನ್ನನ್ನು ನಂಬ್ಕೊಂಡು ನನಗೋಸ್ಕರ ಹೂ ಕಟ್ಕೊಟ್ರಲ್ಲ, ಅವ್ರಿಗೆ ನಾನು ಮೋಸ ಮಾಡ್ದಂಗೆ ಆಗುತ್ತಲ್ಲ, ಅದೇ ನಂಗೆ ಬೇಜಾರು ಅಂತೇಳಿ ಹೇಳ್ತಾಳೆ ಮೀನಾ. ನನಗೆ ಸಹಾಯ ಮಾಡೋದಿಲ್ಲ ಹೂ ಕಟ್ಟೋಕ್ಕೆ, ಅವ್ರಿಗೆ ದುಡ್ಡು ಕೊಡಬೇಕು, ನನ್ನನ್ನು ನಂಬಿ ಆ ಫೈನಾನ್ಷಿಯರ್ ಬೇರೆ ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ದುಡ್ಡು ಕೊಡಬೇಕು, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತೇಳಿ ಮೀನಾ ಪಚೀತಿ ಪಡ್ತಾ ಇರ್ತಾಳೆ. ನಾವು ಕಷ್ಟಪಟ್ಟಿದ್ದ ದುಡ್ಡನ್ನ ಯಾರೋ ಯಾಮಾರಿಸ್ತಾ ಇದ್ದಾರೆ ಅಂದ್ರೆ ನಾವು ಸುಮ್ಮನೆ ಇರಬೇಕಾ, ಇಲ್ಲೇನೋ ಮೋಸ ಆಗಿದೆ, ಅಗ್ರಿಮೆಂಟ್ ಕಾಪಿ ತಗೊಂಡು ನಾವು ಹೋಗಿ ಪೊಲೀಸ್ ಸ್ಟೇಷನ್‌ಗೆ ಕಂಪ್ಲೇಂಟ್ ಕೊಡೋಣ ಬಾ ಅಂತ ಹೇಳಿ ಮೀನಾಗೆ ಹೇಳ್ತಾರೆ ಕುಸುಮ. ಆದ್ರೆ ಆ ಅಗ್ರಿಮೆಂಟ್‌ಗೆ ಅಕ್ಕನೇ ಸೈನ್ ಮಾಡಿದಾಳೆ ಅಂತ ಹೇಳಿ ಕನಕ ಹೇಳ್ತಾ ಇರ್ಬೇಕಾದ್ರೆ, ಹಂಗಂದ್ರೂನು ಅಲ್ಲೇನೋ ಮೋಸ ಆಗಿದೆ, ನೀನು ಆ ಇನ್ಸ್‌ಪೆಕ್ಟರ್ ಅಮ್ಮನ ಮನೇಲಿ ದಿನಾಲೂ ಹೋಗಿ ಕೊಡ್ತೀಯಲ್ಲ, ಬಾ ನಾವು ಅವ್ರ ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳಿ ಕುಸುಮ ಅವರು ಮೀನಾಗೆ ಹೇಳ್ತಾರೆ. ಆಗ ಮೀನಾ ಹೇಳ್ತಾಳೆ, ಹೌದು ಅಮ್ಮ ಹೇಳೋದ್ರಲ್ಲೂ ಏನೋ ಸರಿ ಅಂತ ಅನಿಸ್ತಾ ಇದೆ, ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆ ಆ ಇನ್ಸ್‌ಪೆಕ್ಟರ್ ಮನೆಗೆ ಹೋಗಿ ನಾನು ಮಾತಾಡ್ತೀನಿ, ಯಾಕಂದ್ರೆ ಅವ್ರು ನನಗೆ ತುಂಬಾ ಸತಿ ಸಹಾಯ ಮಾಡಿದ್ದಾರೆ ಅಂತೇಳಿ ಹೇಳ್ತಾಳೆ. ಮೀನಾ ಹಾಗೂ ಮಂಜ ಇಬ್ರು ಸೇರಿ ಇನ್ಸ್‌ಪೆಕ್ಟರ್ ಮನೆಗೆ ಹೋಗ್ತಾರೆ. ಇನ್ಸ್‌ಪೆಕ್ಟರ್ ಅಗ್ರಿಮೆಂಟ್ ಅನ್ನ ನೋಡಿ ಹೇಳ್ತಾರೆ, ಏನಮ್ಮ ಇದ್ರಲ್ಲಿ ನೀನೇ ಸೈನ್ ಮಾಡಿದ್ಯಲ್ಲ, ಸರಿಯಾಗಿ ಓದಿಲ್ವಾ ಅಂತ ಹೇಳಿದಾಗ, ನಾನು ನನ್ನ ನಂಬಿಕೆ ಮೇಲೆ ಸೈನ್ ಮಾಡಿದೆ ಸರ್ ಅಂತೇಳಿ ಹೇಳ್ತಾಳೆ ಮೀನಾ. ಏನೋ ನಂಗೆ ಗೊತ್ತಾಗ್ಲಿಲ್ಲ, ನನಗೆ ಸಿಕ್ಕಿರೋ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಈ ಅಗ್ರಿಮೆಂಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ, ಏನೋ ಒಂದು ಹೆಸರು ಮಾತ್ರ ಇರುತ್ತೆ, ಅಲ್ಲಿ ಮಾತ್ರ ಚೇಂಜಸ್ ಇರುತ್ತೆ, ಬೇರೆ ಕ್ಲಾಸ್ ಅಲ್ಲಿ ಬಗ್ಗೆ ಎಲ್ಲ ಓದೋ ಯೋಚನೆ ಬಂದಿಲ್ಲ ಅಂತೇಳಿ ಮೀನಾ ಹೇಳ್ತಾಳೆ. ಆಗ ಇನ್ಸ್‌ಪೆಕ್ಟರ್ ಹೇಳ್ತಾರೆ, ಅಗ್ರಿಮೆಂಟ್ ಅಂತ ಬಂದ್ರೆ ಯಾವಾಗಲೂ ಓದದೆ ಸೈನ್ ಮಾಡಬಾರ್ದು, ಅದ್ರಲ್ಲಿ ಏನಿದೆ ಅಂತ ಹೇಳಿ ಲೀಗಲ್ ಕಾಂಟೆಂಟ್‌ನ ಸರಿಯಾಗಿ ಓದಿ ಮಾಡಬೇಕು, ಈಗ ನೀನು ಬೇರೆ ಸೈನ್ ಮಾಡಿದ್ಯಾ, ಹಾಗಿರ್ಬೇಕಾದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾರೆ. ಆಗ ಮಂಜ ಹೇಳ್ತಾನೆ, ಅವ್ರು ಸುಮ್ಮನೆ ಯಾಮಾರಿಸಿ ಸೈನ್ ಮಾಡ್ಕೊಂಡಿದ್ದಾರೆ ಅಂತ ಏನಾದರೂ ಹೇಳಿ ನಾವು ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ ಅಂತ ನೋಡಿ ಸರ್ ಅಂತ ಹೇಳಿದಾಗ, ಅವೆಲ್ಲ ಸುಮ್ಮನೆ ಟೈಮ್ ವೇಸ್ಟು, ಎನ್ಕ್ವೈರಿ ಅದು ಇದು ಅಂತ ಟೈಮ್ ತಗೊಳುತ್ತೆ, ಹಾಗಂತ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತೇಳಿ ಇನ್ಸ್‌ಪೆಕ್ಟರ್ ಹೇಳ್ತಾರೆ. ಸುಮ್ಮನೆ ಕಂಪ್ಲೇಂಟ್ ಕೊಟ್ಟರೆ ಟೈಮ್ ವೇಸ್ಟ್ ಆಗುತ್ತೆ, ಅದು ಅಲ್ಲದೆ ಎನ್ಕ್ವೈರಿ ಅದು ಇದು ಅಂತ ಟೈಮ್ ಕನ್ಸ್ಯೂಮ್ ಆಗುತ್ತೆ ಬಿಟ್ಟರೆ ಏನು ನಿಮಗೇನು ಹೆಲ್ಪ್ ಇಲ್ಲ ಅಂತೇಳಿ ಹೇಳ್ತಾರೆ ಇನ್ಸ್‌ಪೆಕ್ಟರ್. ಆಗ ಮೀನಾ ಹೇಳ್ತಾಳೆ, ನಾನು ದೇವ್ರ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಯಾವುದೇ ರೀತಿ ಮೋಸ ಮಾಡಿಲ್ಲ, ನನ್ನ ನಂಬಿ ಸರ್, ಬೇಕಿದ್ರೆ ನಿಮ್ಮ ಹೆಂಡ್ತಿನೂ ಕೇಳಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಆಗ ಮೇಡಮ್ ಹೇಳ್ತಾಳೆ, ಹೌದು ಇವಳನ್ನ ನಾನು ತುಂಬ ಚಿಕ್ಕ ಹುಡುಗಿಯಿಂದ ನೋಡ್ತಾ ಇದ್ದೀನಿ, ಅವಳ ಆ ಥರ ಮೋಸ ಮಾಡೋಳು ಅಲ್ಲ ರೀ ಅಂತೇಳಿ ಹೇಳಿದಾಗ ಇನ್ಸ್‌ಪೆಕ್ಟರ್ ಹೇಳ್ತಾರೆ, ಅದು ನನಗೂ ಗೊತ್ತು, ಆದರೆ ಇವಳಿಲ್ಲಿ ಅಗ್ರಿಮೆಂಟಿಗೆ ಸೈನ್ ಹಾಕಿರೋ ಕಾರಣ ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾರೆ. ಅದು ಅಲ್ಲದೆ ಇವಳ ಗಂಡನು ನ್ಯಾಯಕ್ಕಾಗಿ ಹೊಡ್ಕೊಳ್ಳೋದು ಬಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನಕ್ಕೂ ಹೋಗಲ್ಲ ಅಂತ ನಂಗೆ ಗೊತ್ತು, ಹಾಗಂದ ತಕ್ಷಣ ನಾವು ಇದನ್ನೇ ಮುಂದಿಟ್ಕೊಂಡು ಹೋಗೋಕ್ಕಾಗಲ್ಲ, ಏನೇ ಆಗಲಿ ನೀನು ಹೇಳ್ತಿದ್ಯಾ ಅಂತ ಹೇಳಿ ನಾನು ಅನ್‌ಅಫಿಷಿಯಲ್ ಆಗಿ ಎನ್ಕ್ವೈರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರಿನಾ ಅಂತ ಹೇಳಿ ಇನ್ಸ್‌ಪೆಕ್ಟರ್ ಹೇಳ್ತಾರೆ. ಸರಿ ನೀವು ಹೇಳ್ದಂಗೆ ಆಗಲಿ ಸರ್ ಅಂತ ಹೇಳಿ ಮೀನಾ ಮತ್ತೆ ಮಂಜ ಅಲ್ಲಿಂದ ಹೊರಟ್ಬಿಡ್ತಾರೆ. ಇನ್ಸ್‌ಪೆಕ್ಟರ್ ಮನೆಯಿಂದ ಹೊರಗಡೆ ಬಂದು ಮೀನಾ ಅವರು ಜೋರಾಗಿ ಅಳ್ತಾಳೆ, ನಂಗಿಲ್ಲಾದರೂ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಬಂದೆ, ಆದರೆ ನೋಡಿದ್ರೆ ಇಲ್ಲೂ ಏನೂ ಆಗೋ ಥರ ಕಾಣ್ತಾ ಇಲ್ಲ, ನಾನು ಈ ಕಷ್ಟದಿಂದ ಹೇಗೆ ಹೊರಗೆ ಬರೋದು, ನಂಗೆ ನ್ಯಾಯನೇ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಮಂಜ ಹೇಳ್ತಾನೆ, ಪೊಲೀಸವರು ಅನ್‌ಅಫಿಷಿಯಲ್ ಆಗಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ ಬಾ ಮನೆಗೆ ಹೋಗೋಣ ಅಂತೇಳಿ ಹೇಳ್ತಾನೆ.
ಅಷ್ಟರಲ್ಲಿ ಸೂರ್ಯ ಮೀನಾಗೆ ಫೋನ್ ಮಾಡ್ತಾನೆ. ಯಾಕೆ ಫೋನ್ ಮಾಡಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ಮೀನಾ ಎತ್ತಬೇಕಾದ್ರೆ ಅವ್ನು ಕೇಳ್ತಾನೆ, "ಏನು ಮೇಡಮ್ ಒಂದು ಕಾಲೇ ಮಾಡಿಲ್ಲ, ಬಿಸ್ನೆಸ್ ವುಮೆನ್ ಫುಲ್ ಬಿಸಿ ಇದ್ದಂಗಿದ್ದಾರೆ" ಅಂತೇಳಿ ಹೇಳ್ತಾನೆ. "ಹ್ಞೂ ಚೆನ್ನಾಗಿ ನಡೀತಾ ಇದೆ ರೀ" ಅಂತ ಹೇಳಿ ಮೀನಾ ಸೂರ್ಯಗೆ ಹೇಳ್ತಾ ಇರಬೇಕಾದ್ರೆ, "ಹೌದು ದುಡ್ಡು ಕೊಟ್ರಾ ನಿಂಗೆ" ಅಂತ ಕೇಳ್ತಾರೆ. "ಇನ್ನೂ ಇಲ್ಲ" ಅಂತ ಹೇಳಿ ಮೀನಾ ಹೇಳ್ತಾ ಇರಬೇಕಾದ್ರೆ, "ಹೌದು ಯೂಶುವಲಿ ಒಂದು ಕೆಲಸ ಆದ ತಕ್ಷಣ ಇಮಿಡಿಯೇಟ್ಲಿ ಸೆಟಲ್ಮೆಂಟ್ ಮಾಡ್ತಾರಲ್ಲ, ಯಾಕಿನ್ನೂ ಮಾಡಿಲ್ಲ? ಏನಾದರೂ ಪ್ರಾಬ್ಲಮ್ಮಾ ಅಂತೇಳಿ ಕೇಳ್ತಾನೆ. ಇನ್ನೂ ಸೆಟಲ್ಮೆಂಟ್ ಮಾಡಿಲ್ಲ ಅಂತ ಮೀನಾ ಹೇಳ್ತಾ ಇರಬೇಕಾದ್ರೆ ಸೂರ್ಯ ಹೇಳ್ತಾನೆ, "ನಾವು ಯಾರ ಹತ್ರ ದುಡ್ಡು ಇಸ್ಕೊಂಡ್ ಬಂದಿರ್ತೀವಿ ಅಥವಾ ನಾವು ಯಾರಿಗೆ ದುಡ್ಡು ಕೊಡಬೇಕಲ್ಲ ಅವ್ರ ಹತ್ರ ಜಾಸ್ತಿ ದಿನ ಕಾಯಿಸಬಾರ್ದು, ಆದಷ್ಟು ಬೇಗ ಸೆಟಲ್ಮೆಂಟ್ ಮಾಡಿಬಿಡು ಅಂತೇಳಿ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, "ಚೌಡ್ರಿ ಅವ್ರಿಗೆ ಇನ್ನೂ ಬಂದಿರೋ ದುಡ್ಡು ಬಂದಿಲ್ವಂತೆ, ನಾಳೆ ಬರುತ್ತಂತೆ, ಅಷ್ಟರಲ್ಲಿ ನಂಗೆ ಸೆಟಲ್ಮೆಂಟ್ ಮಾಡ್ತಾರೆ ಅಂತೇಳಿ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, "ನಿನ್ನ ವಾಯ್ಸ್ ಕೇಳಿದ್ರೆ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ, ಯಾಕೋ ಡಲ್ ಅಂತ ಕೇಳಿಸ್ತಾ ಇದೆ, ಏನಾದರೂ ಪ್ರಾಬ್ಲಮ್ಮಾ ಅಂತೇಳಿ ಕೇಳ್ತಾನೆ. "ಹಾಗೇನಿಲ್ಲ ರೀ" ಅಂತೇಳಿ ಮೀನಾ ಹೇಳ್ತಾ ಇರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ, "ಅರ್ಥ ಆಯ್ತು ಬಿಡು, ಕೆಲಸ ಅಂತ ಬಂದರೆ ಹಗಲು ರಾತ್ರಿ ಅಂತ ನೋಡದೆ ಊಟ ನಿದ್ದೆ ಮಾಡದೆ ಕೆಲಸ ಮಾಡಿರ್ತೀಯ, ಅದಕ್ಕೆ ನಿಂಗೆ ಹಿಂಗಾಗಿರ್ತೀಯ ಅಂತೇಳಿ ಹೇಳ್ತಾನೆ. ಅದು ಅಲ್ಲದೆ ನಾವು ದುಡಿಯೋದೇ ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ, ಅದನ್ನೇ ನೀನು ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ಆಗುತ್ತಾ ಅಂತೇಳಿ ಸೂರ್ಯ ಬೈತಾನೆ ಮೀನಾಗೆ. ಅದೇ ನನ್ನ ವಿಷಯಕ್ಕೆ ಬಂದರೆ ನೀನು ಸರಿಯಾಗಿ ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ನಿದ್ದೆ ಮಾಡಿಲ್ಲ ಅಂತೇಳಿ ಬೈತಾ ಇರ್ತೀಯ, ಅದೇ ನಿನ್ನ ವಿಷಯಕ್ಕೆ ಬಂದರೆ ಈ ಥರ ತಾತ್ಸಾರ ಮಾಡೋದಾ? ಊಟ ಮಾಡೋಕ್ಕೆ ಟೈಮ್ ಸಿಗ್ಲಿಲ್ಲದೆ ಇದ್ರೂ ಏನಾದರೂ ಜ್ಯೂಸ್ ಕುಡಿತಾ ಇರಬೇಕು, ಗೊತ್ತಾಯ್ತಾ ಅಂತೇಳಿ ಸೂರ್ಯ ಹೇಳ್ತಾನೆ ಮೀನಾಗೆ. "ಹ್ಞೂ ಸರಿ ಆಯಿತು" ಅಂತ ಮೀನಾ ಹೇಳ್ತಾ ಇರಬೇಕಾದ್ರೆ ಸೂರ್ಯ ಹೇಳ್ತಾನೆ, "ಏನೇ ಇದನ್ನು ಇಷ್ಟು ಡಲ್ಲಾಗಿ ಹೇಳ್ತಾ ಇದೀಯಾ ಅಂತ." "ಹಾಗೇನಿಲ್ಲ ರೀ, ನನ್ನ ಹೆಲ್ತನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಆಯಿತಾ" ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡ್ತಾಳೆ. ಆಗ ಮಂಜ ಹೇಳ್ತಾನೆ, "ಏನಕ್ಕ ಈಗಲಾದರೂ ನೀ ಭಾವನ ಹತ್ರ ಸತ್ಯ ಹೇಳ್ಬೋದಿತ್ತಲ್ವಾ" ಅಂತ ಹೇಳಿ. ಆಗ ಮೀನಾ ಹೇಳ್ತಾಳೆ, "ಅವ್ರು ಕಷ್ಟಪಟ್ಟು ದುಡಿಯೋಕೆ ಅಂತ ಹೊರಗೆ ಹೋಗಿದ್ದಾರೆ. ಆಗ ನಾನು ಇಂಥ ವಿಷಯ ಹೇಳಿದ್ರೆ ಅವ್ರು ಏನು ಯೋಚನೆ ಮಾಡದೆ ಆ ಟ್ರಿಪ್ಪನ್ನ ಅರ್ಧದಲ್ಲಿ ಬಿಟ್ಟು ನನಗೋಸ್ಕರ ಬರ್ತಾರೆ, ಹಾಗಾಗಬಾರ್ದು ಅಂತೇಳಿ ಹೇಳ್ತಾಳೆ. ಮೀನಾ ಹೇಳ್ತಾಳೆ, "ಸರಿ ಏನಾಗುತ್ತೆ ಅಂತ ನೋಡೋಣ, ದೇವರು ಅನ್ನೋ ನಿಧಾನಲ್ಲ, ಅವನೇನಾದರೂ ದಾರಿ ತೋರಿಸ್ತಾನೆ" ಅಂತ ಹೇಳಿ ಮೀನಾ ಮನೆಗೆ ಬರ್ತಾಳೆ. ಮೀನಾ ಮನೆಗೆ ಬಂದ ತಕ್ಷಣ ಶಾಂತಿ ಅಡ್ಡ ಹಾಕ್ತಾಳೆ, "ಏನೇ ನೀನು ಹೊತ್ತು ಗೊತ್ತು ಇಲ್ವಾ? ಅಡುಗೆ ಗಿಡಿಗೆ ಮಾಡಬೇಕು ಅಂತ ಗೊತ್ತಿಲ್ವಾ? ಹೊರಗೆ ಊರು ಸುತ್ತಕ್ಕೆ ಹೋಗಿದ್ಯಲ್ಲ" ಅಂತೇಳಿ ಮೀನಾಗೆ ಬೈತಾರೆ. ಆಗ ಮೀನಾ ಹೇಳ್ತಾಳೆ, "ಕಿರ್ಚಾಡಬೇಡಿ, ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೀನಿ, ನಂಗೆ ಗೊತ್ತು ಅಡುಗೆ ಮಾಡಿ ಹಾಕ್ತೀನಿ, ಅಷ್ಟರಲ್ಲಿ ಮಾವನು ಬರ್ತಾರೆ" ಅಂತ ಹೇಳ್ತಾ ಇರಬೇಕಾದ್ರೆ ಶಾಂತಿ ಹೇಳ್ತಾಳೆ, "ಏನು ನಾನು ಕಿರ್ಚಾಡ್ತಾ ಇದ್ದೀನಾ? ಏನೇ ಮಾತಾಡ್ತಾ ಇದೀಯಾ ಅಂತೇಳಿ ಹೇಳ್ತಾಳೆ. "ಏನೇ ಮಾವಂಗೆ ಅಡುಗೆ ಮಾಡಿ ಹಾಕ್ತೀಯಾ ಅಂತ ಹೇಳ್ತಾ ಇದೆಯಲ್ಲ, ನನಗೇನು ಮಾಡಿ ಹಾಕಲ್ವಾ ಅಂತ ಅಂದರೆ ಎಲ್ಲರಿಗೂ ನಾನು ಮಾಡಿ ಹಾಕ್ತೀನಿ" ಅಂತೇಳಿ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ನಿನ್ನ ಮಾವಂಗೆ ಏನು ಬೇಕಾದರೂ ಮಾಡಿಕೊಡು, ಆದರೆ ನನಗೇನು ಬೇಕು ಅಂತ ಹೇಳ್ತೀನಿ ಅದನ್ನೇ ಮಾಡೋಕು ಅಂತ ಹೇಳಿದ್ದಕ್ಕೆ ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನೇನು ಮಾಡ್ತೀನೋ ಅದನ್ನೇ ತಿನ್ಬೋದಲ್ವಾ ಅಂತೇಳಿ ಹೇಳ್ತಾಳೆ ಮೀನಾ. ಆಗ ಶಾಂತಿ ಕೋಪದಲ್ಲಿ ಹೇಳ್ತಾಳೆ, "ಏನೇ ನನಗೆ ಎದುರುತ್ತರ ಕೊಡ್ತಾ ಇದೀಯಾ? ದುರಂಕಾರವಾಗಿ ಮಾತಾಡ್ತಿದ್ಯಾ? ಏನಾಗಿದೆ ನಿಂಗೆ ಅಂತೇಳಿ ಕೇಳ್ತಾಳೆ ಮೀನಾಗೆ. "ಯಾಕೆ ಏನಾಗಿದೆ ಅಂತ ಗೊತ್ತಿಲ್ವಾ ಅತ್ತೆ" ಅಂತ ಹೇಳಿ ಮೀನಾ ಹೇಳಿದಾಗೆ, "ನಾನೇನು ಜ್ಯೋತಿಷಿನ ನಿಂಗೇನಾಗಿದೆ ಅಂತ ಗೊತ್ತಿರೋಕ್ಕೆ" ಅಂತೇಳಿ ಶಾಂತಿ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, "ನೀವು ಜ್ಯೋತಿಷಿ ಅಲ್ಲದೆ ಇರ್ಬೋದು, ಆದರೆ ನಾನು ಹಾಳಾಗಲಿ ಅಂತೇಳಿ ಹೊರಗಡೆ ಕಾಯ್ತಾ ಇದ್ದಾರಲ್ಲ, ಅವರು ಎಲ್ಲ ನಿಮ್ಗೆ ಗೊತ್ತಲ್ಲ, ಆ ವಿಷಯ ಹೇಳಿರ್ತಾರೆ, ನನಗೂ ಗೊತ್ತು" ಅಂತೇಳಿ ಹೇಳ್ತಾಳೆ ಮೀನಾ. ಆಗ ಶಾಂತಿ ಹೇಳ್ತಾಳೆ, "ಏನೇ ಈ ಥರ ದರಿದ್ರವಾಗಿ ಮಾತಾಡ್ತಾ ಇದೆಯಾ, ಏನಾಯಿತು ಅಂತ ಬಿಡಿಸೇಳು" ಅಂತೇಳಿ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, "ವಿಶಾಲಾಕ್ಷಿ ಅವ್ರು ನಿಮಗೆಲ್ಲ ಹೇಳಿದ್ದಾರೆ ಅಂತ ನಂಗೆ ಗೊತ್ತು" ಅಂತೇಳಿ ಹೇಳ್ತಾಳೆ. ಆಗ ಶಾಂತಿ ಅವ್ರು ಹೇಳ್ತಾರೆ, "ಏನು ಹೇಳಿದ್ರು ನಂಗೆ ವಿಶಾಲಾಕ್ಷಿ ಅವ್ರು, ಏನು ಹೇಳಲೇ ಇಲ್ವಲ್ಲ ನಿನ್ನ ಬಗ್ಗೆ" ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, "ಹ್ಞೂ ನೀವೇ ಹೇಳಿದ್ರಲ್ಲ ನನ್ನ ಬಗ್ಗೆ ಏನು ಹೇಳಲೇ ಇಲ್ಲ ಅಂತ ಹೇಳಿ, ನಾನು ನನ್ನ ಬಗ್ಗೆ ಹೇಳಿದ್ರು ಅಂತ ನಿಮ್ಗೆಲ್ಲಿ ಹೇಳಿದೆ, ಅಂದರೆ ನಿಮಗೆಲ್ಲ ಗೊತ್ತು ಅಂತ ನನಗೂ ಗೊತ್ತು" ಅಂತೇಳಿ ಹೇಳ್ತಾಳೆ. ಈ ಕಡೆ ರಂಗನಾಥ್ ಅವರು ಬ್ರೆಡ್ ಪ್ಯಾಕೆಟ್ ತಂದು ಮೀನಾ ಕೊಟ್ಟಾಗ, "ಏನು ಅವ್ವ ಕವರಲ್ಲಿ ಬ್ರೆಡ್ ತಂದಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡ್ತಾಳೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, "ಇದನ್ನೇನಮ್ಮ ಕೇಳ್ತಾ ಇದೀಯಾ, ಅದೇ ಮೂಲೆಯಲ್ಲಿ ಇದೆಯಲ್ಲ ಅಂಗಡಿ, ಅವನ ಹತ್ರ ತೊಗೊಂಬಂದೆ. ಆದರೆ ವಿಷಯ ಏನು ಗೊತ್ತಾ, ನಾನು ಅವನ ಹತ್ರ ಮೊನ್ನೆ ಒಂದು 3-4 ಐಟಮ್ ತೊಗೊಂಬಂದೆ. ಆಗ ಅವನು ಚೈನ್ ಕೊಟ್ಟನಲ್ಲ, ಅದರಲ್ಲಿ ಒಂದು ನೋಟು ಹರಿದೋಗಿತ್ತು. ಯಾಕೆ ಅದನ್ನ ಮೊದಲೇ ನೋಡ್ಕೊಂಡು ತೊಗೊಂಬರೋಕ್ಕಾಗಿಲ್ವಾ" ಅಂತೇಳಿ ಶಾಂತಿ ಹೇಳ್ತಾ ಇರಬೇಕಾದ್ರೆ, "ನಾನು ಅವ್ನು ನಂಬಿಕಸ್ತ ಅಂತೇಳಿ ನಂಬಿದ್ದೆ, ಅದೇ ನನಗೆ ಕುರುವಾಗೋಯ್ತು ನೋಡು" ಅಂತೇಳಿ ಹೇಳ್ತಾರೆ. ಆಗ ಮೀನಾ ಹೇಳ್ತಾರೆ, "ಹೌದು ಮಾವ, ನಾವೆಲ್ಲರನ್ನೂ ಒಳ್ಳೆಯವರು ಅಂತೇಳಿ ನಂಬಾರ್ದು, ಪ್ರತಿಪಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು, ಈ ಕಾಲದಲ್ಲಿ ಯಾರೂ ಸರಿ ಇಲ್ಲ" ಅಂತೇಳಿ ಮೀನಾ ಹೇಳ್ತಾಳೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, "ನಿಜ ಕಣಮ್ಮ, ನಾನು ಮಾರನೇ ದಿನ ಹೋಗಿ ಈ ಥರ ಹರಿದೋಗಿರೋ ನೋಟ್ ಕೊಟ್ಟಿದ್ಯಾ ಅಂತ ಹೇಳಿದ್ದಕ್ಕೆ ನಾನು ಹಂಗೆ ಕೊಟ್ಟೇ ಇಲ್ಲ" ಅಂತೇಳಿ ಹೇಳ್ತಾನೆ. "ಅವನೆಂಥ ನಂಬಿಕಸ್ತ ಅಂದ್ಕೊಂಡಿದ್ದೆ, ಇವಾಗ ಗೊತ್ತಾಯ್ತು ಅವ್ನ ಬುದ್ಧಿ" ಅಂತೇಳಿ ಹೇಳ್ತಾರೆ. ಆಗ ಮೀನಾ ಹೇಳ್ತಾರೆ, "ಮನುಷ್ಯರೇ ಅಷ್ಟು ಸಮಯ ಬಂದಾಗ ಅವ್ರ ಬುದ್ಧಿ ತೋರಿಸ್ದೆ ಅವ್ರು ಬಿಡಲ್ಲ" ಅಂಥೇಳಿ ಹೇಳ್ತಾಳೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, "ನಾನು ಆ ವ್ಯಕ್ತಿಗೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ನಾನು ಒಂದು ಪ್ಲ್ಯಾನ್ ಮಾಡಿದೆ ಗೊತ್ತಾ" ಅಂಥೇಳಿ ಮೀನಾಗೆ ಹೇಳ್ತಾ ಇರಬೇಕಾದ್ರೆ, "ಏನು ಮಾವ" ಅಂತೇಳಿ ಕೇಳ್ತಾಳೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, "ನಾನು ಕೂಡ ಆ ನೋಟನ್ನು ಮನೆಗೆ ತೊಗೊಂಬಂದು ಅದಕ್ಕೆ ಟೇಪ್ ಅಂಟಿಸ್ಕೊಂಡು ಹೋಗಿ ಇವತ್ತೊಂದು ಸಾಮಾನು ತೊಗೊಂಬಂದೆ. ಅವನು ಅದನ್ನು ಗಮನಿಸದೆ ಆ ದುಡ್ಡು ತೊಗೊಂಡ. ಆ ದುಡ್ಡನ್ನ ಅವನಿಗೆ ತಿರುವಿ ಕೊಟ್ಬಿಟ್ಟೆ. ಬುದ್ಧಿ ಬರಬೇಕು ಅವನಿಗೆ" ಅಂತೇಳಿ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾಳೆ, "ಯಾವಾಗಲೂ ನ್ಯಾಯ ನೀತಿ ಅಂತ ಇರೋರು ನೀವು ಹಿಂಗೆ ಮಾಡೋದಾ ಅಂತೇಳಿ ರಂಗನಾಥ್ ಅವ್ರಿಗೆ ಪ್ರಶ್ನೆ ಮಾಡ್ತಾಳೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, "ನಾವು ಕಾಲಕ್ಕೆ ತಕ್ಕಂತೆ ಇರಬೇಕು, ನಮ್ಗೆ ಒಳ್ಳೆಯವ್ರು ಮಾಡಿದವ್ರಿಗೆ ನಾವು ಒಳ್ಳೇದೇ ಮಾಡಬೇಕು, ನಮ್ಗೆ ಕೆಟ್ಟದ್ದು ಮಾಡಿದವ್ರಿಗೆ ಬುದ್ಧಿ ಕಲಿಸ್ಬೇಕು" ಅಂತೇಳಿ ಹೇಳ್ತಾರೆ. ಆಗ ಮೀನಾ ಹೇಳ್ತಾಳೆ, "ಹೌದು ಮಾವ, ನಾವು ಯಾಮಾರಿಸೋರ್ಗೆ ಯಾಮಾರಿಸಿನೇ ಬುದ್ಧಿ ಕಲಿಸ್ಬೇಕು" ಅಂತೇಳಿ ಹೇಳ್ತಾ ಇರ್ತಾಳೆ. ಮುಂದೆ ಏನಾಗುತ್ತೆ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.